ಈ ಪ್ರಕರಣದಲ್ಲಿ ಶ್ರೀದೇವಿ ಪರ ಲಾಯರ್ ಏನಿದ್ದಾರೆ ವಕೀಲರು ಅವರು ಕೂಡ ಕೆಲವೊಂದು ಮಾಹಿತಿನ ಹಂಚಿಕೊಂಡಿದ್ದಾರೆ. ಹೆಣ್ಣಿನ ಚಾರಿತ್ರ ವಧೆ ಎಷ್ಟು ಸರಿ ಮಾಡೋದು ಅದನ್ನ ಶ್ರೀದೇವಿ ಪರ ವಕೀಲೆ ದೀಪ್ತಿ ಅಯಾಥಾನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ನಿಂದ ನಮಗಿನ್ನೂ ನೋಟಿಸ್ ಬಂದಿಲ್ಲ. ಅವರ ಆರೋಪಗಳಿಗೆ ನಮ್ಮ ಬಳಿ ಸಾಕ್ಷಿಗಳು ಇದೆ. ಕೋರ್ಟ್ನಲ್ಲಿ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತೀವಿ. ರಾಜ್ಕುಮಾರ್ IAS ಅಕಾಡೆಮಿನ ಕಷ್ಟಪಟ್ಟು ಮೇಲಕ್ಕೆತ್ತಿದ್ದೆ ಶ್ರೀದೇವಿ ಅವರು. ಡಿವೋರ್ಸ್ ಪಡೆಯೋಕೆ ಯಾಕಿಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾರೆ, ನಮಗಿನ್ನೂ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಶ್ರೀದೇವಿ ಪರ ವಕೀಲರು ಹೇಳಿರುವಂಥದ್ದು. ಜೂನ್ 6ನೇ ತಾರೀಕು ಯುವರಾಜ್ ಕುಮಾರ್ ಇದೀಗ ಕೋರ್ಟ್ ಮೆಟ್ಟಿಲೇರಿದು ನನಗೆ ವಿಚ್ಛೇದನ ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಶ್ರೀದೇವಿ ಪರ ವಕೀಲರು ಉತ್ತರ ಕೊಟ್ಟಿರೋದಿದು. ಬಿರುಕು ಮಾಡಿದ್ದು ಇದೀಗ ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಶ್ರೀದೇವಿ ಪರ ವಕೀಲರು ದೀಪ್ತಿ ಆಯತನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಈಗ ಈ ವಿಚ್ಛೇದನದ ವಿಚಾರ ಎಲ್ಲಿಯವರೆಗೂ ಬಂದು ನಿಂತಿದೆ ಅಂತೇಳಿ? ಎಲ್ಲಿವರೆಗೂ ಬಂದು ನಿಂತಿದೆ ಅಂತ ಹೇಳೋದು ಅಂದರೆ ಇವಾಗ ಆಲ್ರೆಡಿ ಮಾಧ್ಯಮದಲ್ಲಿ ಬೆಳಗಿಂದ ಇದ್ರದ್ದೇ ಸುದ್ದಿ ಬರ್ತಾ ಇದೆ. ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ದ್ಯಾಟ್ ವುಮೆನ್ದು ಕ್ಯಾರೆಕ್ಟರ್ ಅಸಾಸಿನೇಷನ್ ಈ ಥರ ಪಬ್ಲಿಕಲ್ಲಿ ಮಾಡ್ತಾ ಇರೋದು, ಅದು ಒಬ್ಬರು ಪ್ರೊಫೆಷ್ನಲ್ ಲಾಯರ್ ಆಗಿ ಅವರು ಇನ್ನೂ ಕೋರ್ಟಿಂದ ನಮಗೆ ನೋಟಿಸ್ ಸಿಕ್ಕಿಲ್ಲ. ಕೋರ್ಟು ಇನ್ನು ಇವತ್ತು ನೋಟಿಸ್ ಆರ್ಡರ್ ಮಾಡಿರೋದು. ಆ ನೋಟಿಸ್ಗೆ ನಾವಿನ್ನೂ ನಮ್ಮ ರೆಸ್ಪಾನ್ಸ್ ಕೊಡೋದಿದೆ. ಇದು ಅವರು ಮಾಡಿರೋ ಎಲಿಗೇಷನ್ಸ್ ಎಲ್ಲನೂ ಅವರು ಕೋರ್ಟಲ್ಲಿ ಪ್ರೂವ್ ಮಾಡಬೇಕು. ಅದು ಪ್ರೂವ್ ಮಾಡಿದ್ಮೇಲೆ ಅದರದ್ದು ಒಂದು ಬಗೆಹರಿಸೋದು, ಇಲ್ಲಾಂದರೆ ಈ ಥರ ಒಬ್ಬರು ಪರ್ಸನಾಲಿಟಿ ಮೇಲೆ ಒಂದು ಎಲಿಗೇಷನ್ ಮಾಡೋದು ಅನ್ನೋದು ಫೈನಾಲಿಟಿ ಬರುತ್ತೆ. ಸೊ ವಿತೌಟ್ ಎನಿ ಆಫ್ ದೀಸ್ ಥಿಂಗ್ಸ್ ದ ಲಾಯರ್, ಇನ್ಫ್ಯಾಕ್ಟ್ ನಾನು ಅದೇ ಹೇಳ್ತಾ ಇದ್ದೆ, ನಮಗಿನ್ನೂ ಕೋರ್ಟಿಂದ ನೋಟಿಸ್ ಬಂದಿಲ್ಲ. ಆದರೆ ಅವ್ರ ಲಾಯರ್ ನೋಡಿದ್ರೆ ಪಿಟಿಷನ್ನ ಎಂಟೈರ್ ಆಗಿ ಮೀಡಿಯಾ ಮುಂದೆನೇ ಓದ್ಬಿಟ್ಟಿದ್ದಾರೆ. ದಿಸ್ ಇಸ್ ಸಮಥಿಂಗ್ ದಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಇನ್ ದ ಲೀಗಲ್ ಪ್ರೊಫೆಷನ್ ಆ್ಯಕ್ಚುಲಿ, ಬಿಕಾಸ್ ಕೋರ್ಟಲ್ಲೂ ಫ್ಯಾಮಿಲಿ ಕೋರ್ಟ್ ಮ್ಯಾಟರ್ಸನ್ನು ದೆರ್ ಇಸ್ ಅ ಕಾನ್ಫಿಡೆನ್ಷಿಯಾಲಿಟಿ ದಟ್ ಹ್ಯಾಸ್ ಟು ಬಿ ಮೇಂಟೈನ್ಡ್. ಅದಕ್ಕೆ ಪಾರ್ಟಿ ಹೆಸರು ಬರೋದಿಲ್ಲ. ನಾವು ಅದನ್ನು ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡೋದು ಅಂದರೆ, ನಮಗೆ ಕೋರ್ಟ್ ನೋಟಿಸ್ ಬಂದ ಮೇಲೆ ದೆರ್ ಇಸ್ ಅ ಡ್ಯೂ ಪ್ರಾಸೆಸ್ ಇನ್ ದ ಲಾ. ನಾವು ಅದನ್ನು ಫಾಲೋ ಮಾಡ್ತೀವಿ. ಇಷ್ಟು ವರ್ಷ ಇಷ್ಟೊಂದು ಎಲಿಗೇಷನ್ಸ್ ಇಟ್ಕೊಂಡು ಹೇಗೆ ಗುರು ಬಾಳ್ತಾ ಇರೋದು ಅನ್ನೋದು ಈಸ್ ಅ ಕ್ವೆಶ್ಚನ್ ದಟ್ ಈಸ್ ಸಮಥಿಂಗ್ ದಟ್ ವಿ ಆಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದೊಡ್ಡ ಮನೆ ಹುಡುಗ ಆಗಿಬಿಟ್ಟು ಈ ಥರ ಒಂದು ಹುಡುಗಿದು ಕ್ಯಾರೆಕ್ಟರ್ ಸರಿಗಿಲ್ಲದೆ ಇರೋಳನ್ನ ಮದುವೆ ಆಗಿದ್ದಾರೆ. ಅದಾದಮೇಲೆ 9 ವರ್ಷ ಅವ್ರ ಜೊತೆ ಸಂಸಾರ ಮಾಡಿದ್ದಾರೆ. ಅದಾದಮೇಲೆ ಅವ್ರಿಗೆ ಮುಂದೆ ಹೋಗಬೇಕು ಜೀವನ ಅನ್ನೋ ಟೈಮಲ್ಲಿ ಈ ಥರ ಒಂದು ಸಿಚುವೇಶನನ್ನು ತಂದುಬಿಟ್ಟು ಒಂದು ಹೆಣ್ಣಿನ ಮೇಲೆ ಈ ಥರ ಆರೋಪ ಮಾಡೋದು, ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಇದಕ್ಕೆಲ್ಲ ನಾವು ಡೆಫಿನೆಟ್ ಆಗಿ every allegations we have enough proof, we have enough evidence to prove, and we will bring out